Hello students, welcome to my English class. I am your Mahesh Mukund sir. In today's session, we are discussing about the very important aspect of learning language or learning grammar, that is alphabet. So, first let us see what is alphabet. Alphabet ಅಂದರೆ ಏನು? ಯಾವುದೇ ಒಂದು ಭಾಷೆಯನ್ನು ನಾವು ಪರಿಪೂರ್ಣವಾಗಿ ಅಧ್ಯಯನ ಮಾಡಬೇಕಾದ್ರೆ ಆ ಒಂದು ಭಾಷೆಯ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಅತಿ ಮುಖ್ಯವಾಗಿ ಬೇಕು. ಸೊ ವಾಟ್ ಈಸ್ an alphabet? See, alpha plus beta ಸೇಮ್ ಯಾವ ರೀತಿ ಕನ್ನಡದಲ್ಲಿ ನಾವು ವರ್ಣಮಾಲೆ ಅಂತ ಕರಿತೀವಿ ಅದೇ ರೀತಿಯಾಗಿ ಇವು ಕೂಡ ಆಲ್ಫಾಬೆಟ್ ಅಂತಕ್ಕಂಥದ್ದು. ಆಲ್ಫಾ ಅಂತಂದ್ರೆ ಏನು ಮತ್ತು ಬೆಟ್ ಅಂತಂದ್ರೆ ಏನು? ಆಲ್ಫಾ ಅಂತಂದ್ರೆ ವರ್ಣ ಇನ್ ದ ಸೆನ್ಸ್ ಅಕ್ಷರ, ಬೆಟ್ ಅಂತಂದ್ರೆ ಮಾಲೆ, ಇದೊಂದು ಅಕ್ಷರಗಳ ಮಾಲೆ. ಸೊ ಇನ್ ಕನ್ನಡ ಇಟ್ ಇಸ್ ಕಾಲ್ಡ್ ಆಸ್ ವರ್ಣಮಾಲೆ. ಸೊ a set of letters or symbols. ನೋಡಿ, ಸೆಟ್ ಆಫ್ ಲೆಟರ್ಸ್ ಆರ್ ಸಿಂಬಲ್ಸ್. ಲೆಟರ್ಸ್ ಅಂದ್ರೆ ಅಕ್ಷರಗಳು, ಸಿಂಬಲ್ಸ್ ಅಂದ್ರೆ ಸಂಕೇತಗಳು. ಇನ್ ಎ ಫಿಕ್ಸ್ಡ್ ಆರ್ಡರ್, ಒಂದು ನಿರ್ದಿಷ್ಟವಾದಂತಹ ಕ್ರಮದಲ್ಲಿ, ಯೂಸ್ ಟು ರಿಪ್ರೆಸೆಂಟ್ ದ ಬೇಸಿಕ್ ಸೆಟ್ ಆಫ್ ಸ್ಪೀಚ್ ಸೌಂಡ್ಸ್ ಆಫ್ ಎ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ an alphabet. So in English alphabet there are 26 letters out there. As in our Kannada alphabet 49 letters are there. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. But in English alphabet there are 26 letters are there. Okay. Now let us see. In English alphabet, capital letters are used at the beginning of a sentence. See, ನಾವು ಇಂಗ್ಲಿಷ್ ಆಲ್ಫಾಬೆಟ್ ಅನ್ನು ಬಳಕೆ ಮಾಡುವಾಗ ಎರಡು ರೀತಿಯಾದಂಥ ಲೆಟರ್ಸ್ಗಳನ್ನು ನೋಡ್ತೀವಿ. ಮೊದಲನೇದಾಗಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್. Capital letters are also called as uppercase, and these capital letters are used at the beginning of a sentence. ಯಾವುದೇ ಒಂದು ವಾಕ್ಯವನ್ನು ನಾವು ಪ್ರಾರಂಭಿಸಬೇಕಾದ್ರೆ ಆ ವಾಕ್ಯದ ಪ್ರಾರಂಭದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಫಾರ್ ಎ ಪ್ರಾಪರ್ ನೌನ್, ಯಾವುದೇ ಒಂದು ಪ್ರಾಪರ್ ನೌನ್ಗಳನ್ನು ನಾವು ಬಳಕೆ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನೇಮ್ ಆಫ್ ಎ ಪರ್ಸನ್, ನೇಮ್ ಆಫ್ ಎ ವಿಲೇಜ್, ನೇಮ್ ಆಫ್ ಎ ಮಾನ್ಯುಮೆಂಟ್ಸ್, ಇವುಗಳನ್ನು ಯೂಸ್ ಮಾಡುವಾಗ ವಿ ಆರ್ ಯೂಸಿಂಗ್ ಕ್ಯಾಪಿಟಲ್ ಲೆಟರ್ಸ್. ದೇ ಮೇ ಆಲ್ಸೋ ಬಿ ಯೂಸ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ಇಂಪಾರ್ಟೆಂಟ್ ವರ್ಡ್ಸ್ ಇನ್ ಅ ಟೈಟಲ್ ಆರ್ ಸೈನ್. ನಾವು ಯಾವುದೇ ಒಂದು ಶೀರ್ಷಿಕೆಯನ್ನು ಕೊಡುವಾಗ ಕೂಡ ಕ್ಯಾಪಿಟಲ್ ಲೆಟರ್ಗಳನ್ನು ಯೂಸ್ ಮಾಡ್ತೀವಿ. ಸಿಗ್ನೇಚರ್ ಮಾಡುವಾಗ ದ ಫಸ್ಟ್ ಲೆಟರ್ ಆಫ್ ಅವರ್ ಸಿಗ್ನೇಚರ್ ಇಸ್ ಇನ್ ಕ್ಯಾಪಿಟಲ್ ಲೆಟರ್. ಸೊ ಇನ್ ಇಂಗ್ಲೀಷ್ 26 ಲೆಟರ್ಸ್ ಆದ್ರೆ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಈ ರೀತಿಯಾಗಿ ನಾವು ಬರೀತೀವಿ. ಎದಿಂದ ಝೆಡ್ ವರೆಗೆ ನಾವು ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬರೀತೀವಿ. ನೆಕ್ಸ್ಟ್, ಯಾವ ರೀತಿಯಾಗಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬರೀತಕ್ಕಂಥ ಒಂದು ಕ್ರಮ ಯಾಕೆ ನೋಡಿ. ಈಗ ಮುಖ್ಯವಾಗಿ ನಾವು ಕನ್ನಡ ವರ್ಣಮಾಲಾ ಅಕ್ಷರಗಳನ್ನು ಬರೆಯುವಾಗ ಕನ್ನಡ ಅಕ್ಷರಗಳನ್ನು ಒಂದೇ ಕ್ರಮದಲ್ಲಿ ಬರೀತಾ ಇರ್ತೀವಿ. ಬಟ್ ಇಂಗ್ಲೀಷ್ನಲ್ಲಿ ಆ ರೀತಿ ಇದೆ. ಇಂಗ್ಲೀಷ್ನಲ್ಲಿ ಈ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬರೀಬೇಕಾದ್ರೆ, ಸ್ಮಾಲ್ ಲೆಟರ್ಸ್ಗಳನ್ನು ಬರೀಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಕ್ರಮ ಇದೆ. ನೋಡಿ, ಈ 3 ಲೈನ್ಗಳಲ್ಲಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ನಾವು ಬರೀಬೇಕಾದ್ರೆ ಇನ್ 3 ಲೈನ್ಸ್ ನಾವು ಬರೀತೀವಿ. ನೋಡಿ, ಎ ಬರೀಬೇಕಾದ್ರೆ ಈ ರೀತಿಯಾಗಿ ಇಲ್ಲಿ ಇದು ಎ. ಅದೇ ರೀತಿಯಾಗಿ ಬಿ ಬರೀಬೇಕಾದ್ರೆ ಬಿ, ಸಿ, ಡಿ, ಇ ಅನ್ನು ಈ ರೀತಿಯಾಗಿ ಬರೀತೀವಿ. ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಈ ರೀತಿಯಾಗಿ ನಾವು ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬರೆಯುವಾಗ ನಾವು
ಈ ರೀತಿಯಾಗಿ 3 ಲೈನ್ಗಳಲ್ಲಿ ಮುಖ್ಯವಾಗಿ ಅವುಗಳನ್ನು ನಾವು ಬರೀತೀವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾಲ್ ಲೆಟರ್ಸ್. ಸ್ಮಾಲ್ ಲೆಟರ್ಸ್ ಆರ್ ದ ಲೋವರ್ ಕೇಸ್ ವರ್ಷನ್. ಯಾವ ರೀತಿಯಾಗಿ ಕ್ಯಾಪಿಟಲ್ ಲೆಟರ್ಸ್ ನಾವು ಅಪ್ಪರ್ ಕೇಸ್ ಅಂತ ಕರಿತೀವಿ, ಹಾಗೆ ಸ್ಮಾಲ್ ಲೆಟರ್ಗಳಿಗೆ ನಾವು ಲೋವರ್ ಕೇಸ್ ಅಂತ ಕರಿತೀವಿ. ಸ್ಮಾಲ್ ಲೆಟರ್ಸ್ ಆರ್ ದ ಲೋವರ್ ಕೇಸ್ ವರ್ಷನ್ ಆಫ್ ಆಲ್ಫಾಬೆಟ್. ಲೋವರ್ ಕೇಸ್ ಲೆಟರ್ಸ್ ಆರ್ ಸ್ಮಾಲರ್ ದ್ಯಾನ್ ಆಲ್ಫಾಬೆಟ್ ಕೇಸ್ ವರ್ಷನ್ಸ್. ನೋಡಿ, ಮುಖ್ಯವಾಗಿ ಇಲ್ಲಿ ನಾವು ಇಂಗ್ಲಿಷ್ ಬರವಣಿಗೆಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನ ಈಗ ಹೇಳಿದೀವಿ ನಾವು ಅಟ್ ದ ಬಿಗಿನಿಂಗ್ ಆಫ್ ಅ ಸೆಂಟೆನ್ಸ್. ವಾಕ್ಯದ ಪ್ರಾರಂಭದ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರ್ತದೆ. ಪ್ರಾಪರ್ ನೌನ್ಗಳನ್ನ ಕ್ಯಾಪಿಟಲ್ ಲೆಟರ್ ಆಗಿ ಬರೀತೀವಿ. ಕೆಲವೊಂದು ನೇಮ್ಸ್ಗಳನ್ನು ಬರಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಗಳಾಗಿ ಬರ್ತೀವಿ. ಇನ್ನು ತದನಂತರದಲ್ಲಿ ಬರ್ತಕ್ಕಂಥ ಅಕ್ಷರಗಳೆಲ್ಲವನ್ನೂ ಕೂಡ ನಾವು ಸ್ಮಾಲ್ ಲೆಟರ್ನಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸ್ಮಾಲ್ ಲೆಟರ್ಸ್ ಅಂತಕ್ಕಂಥ ಏನೋ ಒಂದು ವರ್ಡ್ ಇದೆ. ಇಲ್ಲಿ ನಾವು ಅಟ್ ದ ಬಿಗಿನಿಂಗ್ ಏನಪ್ಪಾ ಅಂತಂದ್ರೆ ಎಸ್ ಕ್ಯಾಪಿಟಲ್ ಲೆಟರ್, ಎಲ್ ಅನ್ನೇ ಕ್ಯಾಪಿಟಲ್ ಲೆಟರ್. ಇನ್ನುಳಿದಂತೆ ಎಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಸ್ಮಾಲ್ ಲೆಟರ್ನಲ್ಲಿ ನಾವು ಬರೀತೀವಿ. ಸೊ ಯಾವ ರೀತಿಯಾಗಿ ಸ್ಮಾಲ್ ಲೆಟರ್ಗಳನ್ನು ನಾವು ಬರಿಬೇಕು ಅನ್ನೋದಕ್ಕೂ ಕೂಡ ಒಂದು ಕ್ರಮ ಇದೆ. ಸ್ಮಾಲ್ ಲೆಟರ್ ರೈಟಿಂಗ್ನಲ್ಲಿಯೂ ಕೂಡ ಒಂದು ಕ್ರಮದಲ್ಲಿ ನಾವು ಅವುಗಳನ್ನು ಏನಪ್ಪ ಅಂತಂದ್ರೆ ಬರೀಬೇಕಾಗ್ತದೆ. ಇಲ್ಲೂ ಕೂಡ 4 ಲೈನ್ನಲ್ಲಿ ಬಿಗಿನರ್ಸ್ಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಲೆಟರ್ಸ್ಗಳನ್ನ ಯಾವ ರೀತಿಯಾಗಿ ನಾವು 3 ಲೈನ್ನಲ್ಲಿ ಬರೆದ್ವಿ, ಇಲ್ಲಿ ಸ್ಮಾಲ್ ಲೆಟರ್ಸ್ಗಳನ್ನು 4 ಲೈನ್ಗಳಲ್ಲಿ ಬರೀಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ 3 ಟೈಪ್ಸ್ ಆಫ್ ಒಂದು ಟೈಪೋಗ್ರಫಿಯನ್ನು ನಾವು ನೋಡಿದಾಗ ಅಸೆಂಡರ್ಸ್, ಡಿಸೆಂಡರ್ಸ್ ಮತ್ತು ಬೇಸ್ ಲೈನ್ಸ್ ಅಂತ 3 ರೀತಿಯಾದಂಥ ಅಕ್ಷರಗಳನ್ನು ನಾವು ಬರವಣಿಗೆಯಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಅಸೆಂಡರ್ ಅಂತಕ್ಕಂದ್ರೆ ಅದು ಮೇಲಿನ ಲೈನ್ಗೆ ಏನು 4 ಗೆರೆಗಳು ಇರ್ತಾವಲ್ಲ, ಮೇಲಿನ ಲೈನ್ ಟಚ್ ಆಗ್ತಕ್ಕಂಥ ಅಕ್ಷರಗಳನ್ನು ನಾವು ಅಸೆಂಡರ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೆಳಗಿನ ಲೈನನ್ನು ಟಚ್ ಆಗ್ತಕ್ಕಂಥ ಅಕ್ಷರಗಳಿಗೆ ಡಿಸೆಂಡರ್ಸ್ ಅಂತ ಕರಿತೀವಿ. ಇನ್ನು ಮಧ್ಯದ 2 ಲೈನ್ಗಳಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ನಾವು ಬೇಸ್ ಲೈನ್ಸ್ ಅಥವಾ ಮಿಡಲ್ ಆರ್ಡರ್ಸ್ ಅಂತ ಕರಿತೀವಿ. ಯಾವ ರೀತಿಯಾಗಿ ಇವುಗಳನ್ನು ನಾವು ಬರೀಬೇಕು ಅನ್ನೋದನ್ನ ಇಲ್ಲಿ ನೋಡ್ಬೇಕಾದ್ರೆ ಈಗ ಇದೇನಪ್ಪ ಅಂದ್ರೆ ಇದು ಬೇಸ್ ಲೈನ್. ಇದು ಬೇಸ್ ಲೈನ್ ಅಕ್ಷರ ಆಗಿರೋದ್ರಿಂದ ಇಲ್ಲಿ ಎ ಅನ್ನ ನಡುವಿನ 2 ಗೆರೆಗಳ ಮಧ್ಯದಲ್ಲಿ ಬರೀಬೇಕು. ಈ ರೀತಿಯಾಗಿ ಬರೀಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬಂದ್ಬಿಟ್ಟು ಬಿ, ಇದು ಅಸೆಂಡರ್ ಇರೋದ್ರಿಂದ ಮೇಲಿನಿಂದ ಕೆಳಗೆ ಬಂದು ಈ ರೀತಿಯಾಗಿ ಬಿ ಅನ್ನು ಬರೀತೀವಿ. ಆಮೇಲೆ ಮತ್ತೆ ಸಿಗೆ ಬಂದಾಗ ಸಿ ಏನಪ್ಪ ಅಂತ ಮಿಡಲ್ ಆರ್ಡರ್ ಇರೋದ್ರಿಂದ ಇಲ್ಲಿ ಸಿ. ಆಮೇಲೆ ಡಿ ಇದು ಅಸೆಂಡರ್ ಇದೆ, ಈ ರೀತಿಯಾಗಿ ಡಿ ಅನ್ನು ನಾವು ಬರೀತೀವಿ. ಆಮೇಲೆ ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ಪಿ, ಡಬ್ಲ್ಯೂ, ಎಕ್ಸ್, ವೈ ಮತ್ತು ಝೆಡ್. ಈಗ ನಾವು ನೋಡಿದಾಗ ಬೇಸ್ ಲೈನ್ ಇರ್ತಕ್ಕಂಥ ಅಕ್ಷರಗಳು ನಡುವಿನ 2 ಗೆರೆಗಳಲ್ಲಿ ಬರ್ತವೆ. ಅಸೆಂಡರ್ಸ್ ಏನಿದಾವೆ ಅವೆಲ್ಲವೂ ಕೂಡ ಮೇಲಿನ ಲೈನ್ಗೆ ಟಚ್ ಆಗ್ತವೆ. ಡಿಸೆಂಡರ್ಸ್ ಏನಿದಾವೆ ಎಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಕೆಳಗಿನ ಲೈನ್ಗೆ ಟಚ್ ಆಗ್ತವೆ. ಸೊ ಇಂಗ್ಲೀಷ್ನಲ್ಲಿ ನಾವು ಯಾವುದೇ ಒಂದು ವರ್ಡ್ಸ್ಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಬರೆಯುವಾಗ ನಮ್ಮ ಬರವಣಿಗೆಯಲ್ಲಿ ಅದು ಬೇರೆ ಇರಲಿ ಬಿಡಲಿ, ಅಲ್ಲಿ ಅಸೆಂಡರ್ಸ್ಗಳು, ಬೇಸ್ ಲೈನ್ಸ್ಗಳು, ಮಿಡಲ್ ಆರ್ಡರ್ಸ್ಗಳು ಸರಿಯಾದ ಕ್ರಮದಲ್ಲಿ ಕಾಣಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೆಂಗಳೂರು ಅಂತ ಬರೀಬೇಕಾದ್ರೆ ಫಸ್ಟ್ ಆಫ್ ಆಲ್ ಬೆಂಗಳೂರು ಬರೀಬೇಕಾದ್ರೆ ಬಿ ಅನ್ನ ಕ್ಯಾಪಿಟಲ್ ಲೆಟರ್ ಆಗಿ ಬರೀತೀವಿ. ಯಾಕಪ್ಪ ಅಂತಂದ್ರೆ ಪ್ರಾಪರ್ ನಾವು ಇರೋದ್ರಿಂದ. ಆಮೇಲೆ ಇನ್ನುಳಿದಂಥ ಅಕ್ಷರಗಳು ಯಾವ ರೀತಿ ಬರ್ತವೆ ಅಂದ್ರೆ ಬೆಂಗಳೂರು, ಬಿ ಎ ಎನ್ ಜಿ ಎ ಎಲ್ ಯು ಆರ್ ಯು, ಬೆಂಗಳೂರು. ಬಸವನಗುಡಿ, ಬಿ ಎ ಎಸ್ ಎ ಬಿ ಎ ಎನ್ ಎ ಜಿ ಯು ಡಿ ಐ. ನೋಡಿ, ಇಲ್ಲಿ ಬರೀಬೇಕಾದ್ರೆ ಅಸೆಂಡರ್ಸ್ಗಳು ಮೇಲಿನ ಲೈನ್ಗೆ ಟಚ್ ಆಗಬೇಕು, ಡಿಸೆಂಡರ್ಸ್ಗಳು ಕೆಳಗಿನ ಲೈನ್ಗೆ ಟಚ್ ಆಗಬೇಕು, ಮಿಡಲ್ ಆರ್ಡರ್ಗಳು ಇರೋಲ್ಲ. ಒಂದು ಮಿಡಲ್ ಆರ್ಡರ್ನಲ್ಲಿ ಅವು ಬರಬೇಕಾಗಿರೋದು ಬಹಳ ಮುಖ್ಯ. ಸೊ ವೈಲ್ ರೈಟಿಂಗ್ ಸ್ಮಾಲ್ ಲೆಟರ್ಸ್ ಆ್ಯಂಡ್ ಕ್ಯಾಪಿಟಲ್ ಲೆಟರ್ಸ್ ನಾವು ಈ ಒಂದು ಆರ್ಡರ್ನಲ್ಲಿ ಬರಬೇಕು. ಈ ಒಂದು ಟೈಪೋಗ್ರಫಿ ಏನಿದೆ ಅಸೆಂಡರ್ಸು, ಡಿಸೆಂಡರ್ಸು ಮತ್ತು ಬೇಸ್ ಲೈನ್ಸ್ ಮತ್ತು ಮಿಡಲ್ ಆರ್ಡರ್ಗಳನ್ನು ಸರಿಯಾಗಿ ಮಾಡ್ಕೊಂಡು ಏನು ಮಾಡಬೇಕು ಅಂತಂದ್ರೆ ನಾವು ಬರಬೇಕಾಗ್ತದೆ. ಓಕೆ, ಇನ್ನು ಇಲ್ಲಿ ಒಂದು ಸೆಂಟೆನ್ಸ್ ಇದೆ.
ಆಲ್ ಲೆಟರ್ಸ್ ಆಫ್ ಆಲ್ಫಾಬೆಟ್ ಇನ್ ಸಿಂಗಲ್ ಸೆಂಟೆನ್ಸ್. ಇಂಗ್ಲಿಷ್ನ ಎಲ್ಲ 26 ಅಕ್ಷರಗಳು ಕೆಲವು ಒಂದೇ ಒಂದು ವಾಕ್ಯದಲ್ಲಿ ಬಂದಿರತಕ್ಕಂಥ ಒಂದು ವಾಕ್ಯ. ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ದ ಲೇಜಿ ಡಾಗ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ನಲ್ಲಿ ನಾವು ಲೆಟ್ ಅಸ್ ಸಿ ಆಲ್ 26 ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್. ಎಲ್ಲಿ ಬಂದಿದೆ? ಎ ಇಲ್ಲದ ಎ. ನೆಕ್ಸ್ಟ್ ಬಿ ಬಂದ್ಬಿಟ್ಟು ಇದೆ 2 ಬಿ. ಆಮೇಲೆ ಸಿ 3, ಆಮೇಲೆ ಡಿ 4, ಇ 5, ಎಫ್ 6, ಜಿ 7, ಎಚ್ 8, ಐ 9, ಜೆ 10, ಕೆ 11, ಎಲ್ 12, ಎಂ 13, ಎನ್ 14, ಓ 15, ಪಿ 16, ಕ್ಯೂ 17, ಆರ್ 18, ಎಸ್ 19, ಟಿ 20, ಯು 21, ಪಿ 22, ಡಬ್ಲ್ಯೂ 23, ಎಕ್ಸ್ 24, ವೈ 25, ಝೆಡ್. So it's very essential to understand the basic concept and very important concept of learning English grammar, that is alphabet. ಈ ರೀತಿಯಾಗಿ ಎಸ್ಪೆಷಲಿ ಫಾರ್ ಬಿಗಿನರ್ಸ್ ಆಲ್ಫಾಬೆಟ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ 4 ಬೇರೆ ಬುಕ್ನಲ್ಲಿ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ, ನಾವು ಅಸೆಂಡರ್ಸ್ಗಳನ್ನ ಯಾವ ರೀತಿ ಬಿಡಬೇಕು, ಡಿಸೆಂಡರ್ಸ್ಗಳನ್ನ ಯಾವ ರೀತಿ ಬಿಡಬೇಕು, ಬೇಸ್ ಲೈನ್ಗಳನ್ನು ಯಾವ ರೀತಿ ಬಿಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿದರೆ ಅವರು ಅದನ್ನು ತಮ್ಮದೇ ಆಗಿರ್ತಕ್ಕಂಥ ಒಂದು ಸರಿಯಾದ ಕ್ರಮದಲ್ಲಿ ಬರವಣಿಗೆಯನ್ನು ಮಾಡ್ತಾರೆ. ಇದು ಆಲ್ ಅಬೌಟ್ ಲರ್ನಿಂಗ್ ಆಲ್ಫಾಬೆಟ್. ಸೊ ಇನ್ನು ನಮ್ಮ ಮುಂದಿನ ವಿಡಿಯೋನಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಈ ನಮ್ಮ ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ, SSLC ವಿದ್ಯಾರ್ಥಿಗಳಿಗೆ, ಆಮೇಲೆ KRTT ಫೇಸ್ ಮಾಡ್ತಕ್ಕಂಥ ಆಸ್ಪಿರೆಂಟ್ಸ್ಗಳಿಗೆ, GPTR ಫೇಸ್ ಮಾಡ್ತಕ್ಕಂಥ ಆಸ್ಪಿರೆಂಟ್ಸ್ಗಳಿಗೆ ಯೂಸ್ ಆಗ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನೀವು ನಮ್ಮ ಮಹೇಶ್ ಮಗ್ದೂಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.